ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಹಾಗೂ ಸಮಾಜದ ಪಾತ್ರ ಈ ಕುರಿತು ಮಾತನಾಡುತ್ತಾರೆ ಸಮಾಜ ಸೇವಕರು ಹಾಗೂ ಕೆವ್ಲಿನ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾ. ಸೀಮಂತಿನಿ ಬಿ. ಶರ್ಮಾ. ಮೈಸೂರು ಆಕಾಶವಾಣಿ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ಬೆಳವಣಿಗೆಯ ಅಸಾಮರ್ಥ್ಯ, ಅದರ ಲಕ್ಷಣಗಳು ಹಾಗೂ ಅದರ ನಿರ್ವಹಣೆ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ. ಈ ಮಾತುಕತೆಗೆ ನಮ್ಮ ನಿಲಯಕ್ಕೆ ಅತಿಥಿಯಾಗಿ ಸಮಾಜ ಸೇವಕರು ಹಾಗೂ ಕೆವ್ಲಿನ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಆದಂತಹ ಶ್ರೀಮತಿ ಸೀಮಂತಿನಿ ಬಿ. ಶರ್ಮಾ ಅವರು ಆಗಮಿಸಿದ್ದಾರೆ. ನಮಸ್ಕಾರ ಹಾಗೂ ಸ್ವಾಗತ ಮೇಡಮ್. ಸೀಮಂತಿನಿ ಅವರೇ, ಕೆವ್ಲಿನ್ ಚಾರಿಟಬಲ್ ಟ್ರಸ್ಟ್ ಕಳೆದ 2 ವರ್ಷಗಳಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದರ ಹಿಂದಿನ ಕಥೆಯನ್ನ ಹಂಚಿಕೊಳ್ಳಿ. ನನ್ನ ಅಣ್ಣನು ಸಿವಿಯರ್ ಮೆಂಟಲಿ ಚಾಲೆಂಜ್ಡ್ ಇದ್ದ. ಸೊ ಒಂದು ಸಿವಿಯರ್ ಮೆಂಟಲಿ ಚಾಲೆಂಜ್ಡ್ ಫ್ಯಾಮಿಲಿ ಹೆಂಗಿರುತ್ತೆ ಅಂತ ಹುಡ್ದಾಗಿಂದಾನೆ ನೋಡ್ಕೊಂಡು ಬಂದ್ಬಿಟ್ಟೆ. ಅವ್ರು ಹೋಗ್ಬಿಟ್ಟ 22 ವರ್ಷ ಆಗಿತ್ತು. ಅದಕ್ಕೆ ಮುಂಚೆನೆ ನನಗೆ 18 ವರ್ಷ ಆದ ತಕ್ಷಣ ನಾನು ಒಂದು ಸ್ಕೂಲ್ ಸಂಸ್ಥೆಗೆ ಸೇರ್ಕೊಂಡೆ ಬೆಂಗಳೂರಲ್ಲಿ. ಈ ತರ ಬುದ್ಧಿಮಾಂದ್ಯ ಮಕ್ಕಳ ಸಂಸ್ಥೆಗೆ. ಈ ತರ ಬುದ್ಧಿಮಾಂದ್ಯ ಮಕ್ಕಳು ಏನಿದ್ದಾರೆ ಅವ್ರಿಗೊಂದು ಸಪೋರ್ಟ್ ಬೇಕು, ಅದ್ರ ಜೊತೆಗೆ ಅವ್ರ ಪೇರೆಂಟ್ಸ್ ಮೇಜರ್ ನಮ್ ಸಪೋರ್ಟ್ ಬೇಕು ಅನ್ನೋದು. 18ರಿಂದ 24-25 ವರ್ಷದ ತನಕ ಸ್ಪೆಷಲ್ ಸ್ಕೂಲ್ಸ್ ಅಲ್ಲಿ ಈ ತರ ಮಕ್ಕಳನ್ನ ಇಟ್ಕೋತಾರೆ, ಎಜುಕೇಶನ್ ಕೊಡ್ತಾರೆ, ಟ್ರೈನಿಂಗ್ಸ್ ಕೊಡ್ತಾರೆ ಎಲ್ಲಾನು. 24-25 ಆದ ತಕ್ಷಣ ಅವ್ರನ್ನ ಸ್ಕೂಲಿಂದ ತೆಗೆದು ಹಾಕ್ಬಿಡ್ತಾರೆ. ಅವರು ಮಕ್ಕಳು ಸ್ಕೂಲ್ ಹೋಗಕ್ ಅವಕಾಶ ಕಡಿಮೆ. ಆಮೇಲೆ ಇಲ್ಲ ತೀರಾ ಸುಮ್ನೆ ಕೇರ್ ಸೆಂಟರ್ಸ್ ಅಂತ ಅದು ತುಂಬಾ ಕಡಿಮೆ ಇದೆ. ಅಲ್ಲಿ ಟ್ರೈನಿಂಗ್ಸ್ ಏನ್ ಹೆಚ್ಚಿರಲ್ಲ, ಮಕ್ಕಳನ್ನ ನೋಡ್ಕೋತಾರೆ. ಅದು ತುಂಬಾ ಕಡಿಮೆ ಸಂಸ್ಥೆಗಳಿರೋದು. ಅದರ್ವೈಸ್ ಮಕ್ಕಳು ಮನೆಯಲ್ಲಿ ಇರ್ತಿದ್ದಾರೆ. ಈ ಮಕ್ಕಳಿಗೆ ಏಜ್ ಆಗ್ತಾ ಆಗ್ತಾ ಪೇರೆಂಟ್ಸ್ಗೂ ಏಜ್ ಆಗ್ತಾ ಹೋಗುತ್ತೆ. ಈ ಮಕ್ಕಳಿಗೆ ಪೇರೆಂಟ್ಸು ಏನು ಹೇಳ್ಕೊಟ್ಟಿರಲ್ಲ, ಯಾಕಂದ್ರೆ ಹೆಚ್ಚಾಗಿ ತಿಳಿವಳಿಕೆ ಬರೋಷ್ಟಿಗೆ ಮಕ್ಕಳಿಗೆ ಏಜ್ ಆಗ್ತಾ ಹೊಟ್ಟೋಗಿರುತ್ತೆ. ನಾರ್ಮಲ್ ಆಗಿ ಡಾಕ್ಟರ್ಸ್ ಎಲ್ಲ ಹೇಳೋ ತನಕ 14 ವರ್ಷದ ತನಕ ನಾವೇನ್ ಟ್ರೈನಿಂಗ್ ಅಥವಾ ಎಜುಕೇಶನ್ ಏನ್ ಕೊಡ್ತೀವಿ ಅದು ಪಕ್ಕ ಕೂರೋಷ್ಟು ಆಮೇಲೆ ನಾವು ನಾರ್ಮಲ್ ಮಕ್ಳಿಗೂ ಕೂರ್ಸಕ್ಕಾಗಲ್ಲ ಏನೂನು. ಸೊ ಈ ತರ ಮಕ್ಕಳಿಗೆ ವಯಸ್ಸಾಗ್ತಾ ಆಗ್ತಾ ಆದ್ಮೇಲೆ ನಾವೇನು ಹೇಳ್ಕೊಡಕ್ಕಾಗಲ್ಲ. ಆಮೇಲೆ ಪೇರೆಂಟ್ಸ್ ಏಜ್ ಆಗ್ತಿರುತ್ತೆ. ಈ ಮಕ್ಕಳು ಒಂದ್ ಕಡೆ ಅವ್ರ ಕೆಲ್ಸನೂ ಮಾಡ್ಕೋತಿಲ್ಲ, ಫಿಸಿಕಲಿ ಡಿಪೆಂಡ್ ಆಗಿರ್ತಾರೆ, ಎಮೋಷನಲ್ ಡಿಪೆಂಡ್ ಆಗಿರ್ತಾರೆ, ಫಿನಾನ್ಷಿಯಲಿ ಡಿಪೆಂಡ್ ಆಗಿರ್ತಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಬರ್ತಾ ಏನನ್ಸ್ತು, ಈ ಇಂಡಿಪೆಂಡೆನ್ಸ್ ಅನ್ನೋದೇನದು ಈ ಮಕ್ಳಿಗೆ ಬೇಕಾಗಿದೆ, ಪೇರೆಂಟ್ಸ್ಗೂ ಬೇಕಾಗಿದೆ. ಪೇರೆಂಟ್ಸ್ಗೆ ಏಜ್ ಆಗ್ತಾ ಅವ್ರಿಗೆ ಗೊತ್ತಾಗ್ತಿಲ್ಲ ಏನ್ ಮಾಡೋದು. ಸಿಬ್ಲಿಂಗ್ಸ್ ಎಷ್ಟು ದಿನ ಸಪೋರ್ಟ್ ಮಾಡ್ತಾರೆ, ಅವ್ರವ್ರ ಲೈಫ್ ಅವ್ರವ್ರಿಗಿರುತ್ತೆ. ಈ ಪ್ರಾಬ್ಲಮ್ ನ ಅಡ್ರೆಸ್ ಮಾಡಬೇಕು ಅಂತ ನಮ್ಗೆ ಯಾವಾಗ್ಲೂ ಸ್ಪೆಷಲ್ ಸ್ಕೂಲ್ ಮಾಡಬೇಕು, ಅಲ್ಲೇನೋ ಟ್ರೈನಿಂಗ್ ಕೊಡಬೇಕು ಅಂತ ಅನ್ಸಿಲ್ಲ. ಯಾಕಂದ್ರೆ ಸಾಕಷ್ಟಿದೆ, ಸ್ಪೆಷಲ್ ಸ್ಕೂಲ್ಸ್ ಇದೆ, ಟ್ರೈನಿಂಗ್ ಕೊಡ್ತಿರೋ ಸಂಸ್ಥೆಗಳು ಇದೆ. ಅವ್ರಿಗೆ ಬೇಕಾಗಿರೋದು ಲೈಫ್ ಸ್ಕಿಲ್, ಹೆಂಗೆ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಅವ್ರ ಎಕ್ಸಿಸ್ಟೆನ್ಸ್ ಯಾರಿಗೂ ಗೊತ್ತಾಗ್ತಾನೂ ಇಲ್ಲ, ಏನು ಮಾಡಕ್ ಆಗ್ತಿಲ್ಲ, ಅವ್ರ ಕಷ್ಟ ಆಗ್ತಿದೆ. ಇವಾಗ ನಾನೇನ್ ನೋಡ್ದಂಗೆ ನಾವೇ ಒಂದು ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಒಂದ್ ಟ್ರಿಪ್ ಇರ್ಬೋದು, ವೆಕೇಶನ್ ಇರ್ಬೋದು, ಒಟ್ಟಿಗೆ ನಾವೆಲ್ಲ ಹೋಗೇ ಇಲ್ಲ. ಬಿಕಾಸ್ ಒಂದ್ ಮಗು ಆತರ ಇದೆ ಅಂದ್ರೆ ಒಂದು ಪೇರೆಂಟ್ ಕಂಪ್ಲೀಟ್ ಆಗಿ ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಅವ್ರ ಜೊತೆ ಇರ್ತಾರೆ. ಸೊ ಅವ್ರು ನೋಡ್ಕೋಬೇಕು, ಮನೇಲಿ ಇಟ್ಕೋಬೇಕು, ಅವ್ರನ್ನ ಪಬ್ಲಿಕ್ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಸೊ ಎಪಿಲೆಪ್ಸಿ ಈ ತರ ಅಟ್ಯಾಕ್ಸ್ ಎಲ್ಲ ಬಂದ್ರೆ ಹೆಂಗೆ ಅವ್ರು ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪೇರೆಂಟ್ಸ್ ಕೂಡ ಅವ್ರೇನ್ ಎಜುಕೇಟೆಡ್ ಆಗಿ ಪೇರೆಂಟ್ ಆಗಿರಲ್ಲ, ಹುಟ್ಟಿರಲ್ಲ ಅಲ್ವಾ. ನಾವೆಲ್ಲ ನಾರ್ಮಲ್ ಮಾತ್ರ ನೋಡ್ಕೊಂಡು ಬೆಳೆದಿರ್ತಾರೆ. ಸೊ ಹಂಗಾಗಿ ಅದನ್ನ ಅಡ್ರೆಸ್ ಮಾಡುವಂತ ಸಂಸ್ಥೆ ಯಾವುದು ಇಲ್ಲ. ಅದಕ್ಕೆ ನಾವೊಂದ್ ಏನಾದ್ರು ಮಾಡೋಣ, ಒಂದು ಅವ್ರಿಗೆ ಇಂಡಿಪೆಂಡೆಂಟ್ ಲಿವಿಂಗ್ ಕಲಿಸ್ಬೇಕು. ಸೊ ಅಲ್ಲಿಂದ ಶುರು ಮಾಡಬೇಕು ಅನ್ನೋಕ್ಕೋಸ್ಕರ ಈ ಸಂಸ್ಥೆನ. ಬಹುಶಃ ನಿಮ್ಮದೇ ಸಂದರ್ಭ ನಿಮ್ಮನ್ನ ಇಷ್ಟೊಂದು ದೊಡ್ಡದಾಗಿ ಒಂದು ವಿಚಾರವನ್ನ ಮಾಡುವಲ್ಲಿಗೆ ತಂದು ನಿಲ್ಸಿದೆ. ಹಾಗೆ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಹೊಂದಿದ ಮಕ್ಕಳೊಂದಿಗಿನ ಅನುಭವಗಳನ್ನ ನೀವು ಏನೆಲ್ಲ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ? ಒಂದು, ಫ್ಯಾಮಿಲಿ ಅಕ್ಸೆಪ್ಟೆನ್ಸ್ ಇಲ್ಲ, ಸೊಸೈಟಿ ಅಕ್ಸೆಪ್ಟೆನ್ಸ್ ಇಲ್ಲ, ಅವೇರ್ನೆಸ್ ಫ್ಯಾಮಿಲಿನಲ್ಲೇ ಇಲ್ಲ. ಜೊತೆಗೆ ಇದ್ರ ಬಗ್ಗೆ ಇವಾಗ ಸ್ಕೂಲ್ ಟೀಚರ್ಸ್ ಇರ್ಬೋದು, BEd ಇರ್ಬೋದು, ಅವ್ರಿಗೆಲ್ಲ ಒಂದೊಂದು ಸಬ್ಜೆಕ್ಟ್ ಅಂತಿರುತ್ತೆ. ಬಟ್ ಬೇಸಿಕ್ ಎಜುಕೇಶನ್ ಅಲ್ಲಿ ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಈ ತರದೊಂದು ಇರ್ತಾರೆ ಅನ್ನೋದನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದು. ಇವಾಗ ಬರ್ತ್ಡೇಗಳಿರ್ಬೋದು, ಇನ್ನೇನೋ ಸೆಲೆಬ್ರೇಷನ್ ಇರ್ಬೋದು, ಆ ತರ ಮಕ್ಕಳು ಸ್ಕೂಲ್ ಅಲ್ಲಿ ಕರ್ಕೊಂಡು ಹೋಗಿ ಈ ಮಕ್ಕಳಿಗೆ ಎಕ್ಸ್ಪೋಜರ್ ಕೊಡಿ. ಈ ತರ ಮಕ್ಕಳು ಇರ್ತಾರೆ, ಅಥವಾ ಅನಾಥ ಮಕ್ಕಳು ಇರ್ತಾರೆ, ಆರ್ಫನೇಜಸ್ ಇರುತ್ತೆ, ಸುಮಾರು ಜನ ಮಾಡ್ತಾರೆ ಆ ತರ. ಈ ತರ ವೃದ್ಧಾಶ್ರಮಗಳಿರುತ್ತೆ. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ, ಯಾಕಂದ್ರೆ ನಮ್ ಫಾರ್ಮಲ್ ಎಜುಕೇಶನ್ ಏನಿದೆ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದು ಯಾವ್ದು ಇನ್ಕ್ಲೂಡ್ ಆಗಿಲ್ಲ, ಏನು ಇಲ್ಲ. ಅಲ್ಲಿ ಮಕ್ಕಳಿಗೆ ಏನಿದ್ರು 2+2 4 ಹೇಳ್ಕೊಡ್ತಾರೆ, ಟೇಬಲ್ಸ್ ಹೇಳ್ಕೊಡ್ತಾರೆ, ಸೈನ್ಸ್ ಅವ್ರ ಜೀವನಕ್ಕಾಗತ್ತೆ. ಬೇಸಿಕ್ ನ ಒಂದು ಹ್ಯೂಮನ್ ಅನ್ನೋದಕ್ಕೆ ಈ ತರನು ಇರ್ತಾರೆ ಅನ್ನೋದು ಅವೇರ್ನೆಸ್ ಚಿಕ್ಕ ವಯಸ್ಸಿಂದಾನೇ ಬರಬೇಕು ಮಕ್ಕಳಿಗೆ. ಅವಾಗ ಬಂದ್ರೆ ಅವ್ರ ಲೈಫು ಚೆನ್ನಾಗಿರುತ್ತೆ, ಅವ್ರ ಸುತ್ತಮುತ್ತ ಇರೋರ್ ಲೈಫ್ನು ಚೆನ್ನಾಗಿ ಮಾಡಬಹುದು ಅಂತ. ಮತ್ತೊಂದು ಕೇಳ್ಪಟ್ಟೆ ನಾನು, ಈ ತರ ಅವಶ್ಯಕತೆ ಇರುವ ಮಕ್ಕಳ ವಿಚಾರವಾಗಿ ಕೂಡ ಇತ್ತೀಚೆಗೆ ನೀವು ನಾಟಕಗಳನ್ನ ರಚಿಸಿ ನಿರ್ದೇಶನ ಮಾಡಿದ್ದೀರಾ ಅಂತ. ನಾ ಹೇಳ್ದಂಗೆ 2 ವರ್ಷ ಆಗಿದೆ ಕೆವ್ಲಿನ್ ಸಂಸ್ಥೆ ನಾವು ಶುರು
ಮಾಡಿ 2 ವರ್ಷದಿಂದ ರೆಗ್ಯುಲರ್ ಆಗಿ ಹೋಮಿಯೋಪತಿ ಫ್ರೀ ಟ್ರೀಟ್ಮೆಂಟ್, ಮೆಡಿಸಿನ್ ಅಂಡ್ ಕನ್ಸಲ್ಟೇಷನ್ ಎಲ್ಲ ಫ್ರೀ ಮಾಡಿಸ್ತಾ ಬರ್ತಾ ಇದೀವಿ. ಜನರಲ್ ಪಬ್ಲಿಕ್ ಯಾವುದೇ ಒಂದು ಸಂಸ್ಥೆ, ಸ್ಕೂಲು, ಸ್ಪೆಷಲ್ ಹಂಗೇನು ಲಿಮಿಟ್ ಮಾಡ್ಕೊಳ್ದೆ ಯಾರಾದ್ರೂ ಬಂದು ಈ ವ್ಯವಸ್ಥೆನ ಉಪಯೋಗ ಪಡ್ಕೋಬಹುದು ಅಂತ. ಅದ್ರ ಜೊತೆಗೆ ಇದು ಏನು ವೊಕೇಶನಲ್ ಟ್ರೈನಿಂಗ್ ಅನ್ನೋದನ್ನ ಇವಾಗ ಪ್ಲಾನ್ ಎಲ್ಲ ಮಾಡ್ಕೊಂಡಿದೀವಿ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಹಣ ಬೇಕು. ನಾವಿರೋ 5-6 ಜನನೇ ಕೈಯಿಂದ ಹಾಕೊಂಡ್ ಮಾಡ್ತಾ ಇದೀವಿ. ಒಂದು ಸೆಕೆಂಡ್, ನಾಟಕದಲ್ಲಿ ಆಲ್ರೆಡಿ ಇನ್ವಾಲ್ವ್ ಆಗಿರೋದ್ರಿಂದ ಇದರಿಂದ ಏನಾದ್ರು ನಾವು ಸಂಸ್ಥೆಗೆ ಉಪಯೋಗ ಆಗತ್ತಾ ಅಂತ ನೋಡ್ಕೊಂಡ್ ಬಂದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು, ಒಂದು ಫಂಡ್ ರೈಸ್ ಆಗುತ್ತೆ. ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ದ ರಿದಮ್ ವಿದಿನ್ ಅಂತ ಒಂದು ಮ್ಯೂಸಿಕಲ್ ಪ್ಲೇನ ಫಸ್ಟ್ ಯಾರಿಗಾರು ಹೇಳಿ ಬರ್ಸೋದು ಅಂತ ಅನ್ಕೊಂಡೆ ಸ್ಕ್ರಿಪ್ಟ್. ಆಮೇಲೆ ಯಾರಿಗೂ ನಂದಿರೋ ಐಡಿಯಾ ಎಲ್ಲ ಇನ್ನೊಬ್ರಿಗೆ ಹೇಳಿ ಅವ್ರದ್ದು ಪರ್ಸೆಪ್ಷನ್ ಅಲ್ಲಿ ಬರೆಯೋದಕ್ಕಿಂತ ನಾನೇ ಪ್ರಯತ್ನ ಮಾಡೋಣ ಅಂತ ಒಂದು ಸ್ಕ್ರಿಪ್ಟ್ ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡಿದೀನಿ. ಆಟಿಸಂ ಬಗ್ಗೆ ಇದೆ ಅದು. ಅದರಲ್ಲಿ ಸಾಕಷ್ಟು ಜನ ಆಕ್ಟಿವ್ ಮಾಡಿದ್ದಾರೆ. ಆಟಿಸಂ ನ ಅಡ್ರೆಸ್ ಮಾಡ್ತಿದೀವಿ. ಆಲ್ರೆಡಿ ನಮ್ ಟೀಮ್ ಅಲ್ಲೇ 2 ಆಟಿಸಂ ಮಕ್ಕಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದೀನಿ. ಅಭಿನಯನೂ ಮಾಡ್ತಿದ್ದಾರೆ, ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವೇನ್ ಕಾನ್ಸೆಪ್ಟ್ ಮ್ಯೂಸಿಕ್ ಅಲ್ಲಿ ಆ ಸ್ಪೆಕ್ಟ್ರಮ್ ಅಲ್ಲಿ ಇವ್ರದ್ದು ಸ್ಪೆಷಾಲಿಟಿ ಇದೆ ಅನ್ನೋದು ಏನ್ ಹಾಕೊಂಡಿದೀನಿ ನಾಟಕದಲ್ಲಿ, ಲೈವ್ ಆಗಿ ಆ ಮಕ್ಕಳೇ ಆ ತರನೇ ಇದ್ದಾರೆ. ಅವ್ರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ದಾರೆ, ಹಾಡು ಹೇಳ್ತಾ ಇದ್ದಾರೆ. ಸೀಮಂತಿನಿ ಅವರೇ, ಸಮಾಜದಿಂದ ನಿಮಗೆ ಯಾವ ರೀತಿಯ ಸಹಾಯ ಬೇಕು, ಯಾವ ರೀತಿಯ ಬಲ ನಿಮಗೆ ಬೇಕು ಅಂತ ಅನ್ನಿಸ್ತಾ ಇದೆ? ಒಂದು ಮೆಡಿಕಲ್ ಇಂಟರ್ವೆನ್ಷನ್ ಜೊತೆಗೆ ಸೊಸೈಟಿ ಇಂಟರ್ವೆನ್ಷನ್ ಬಹಳ ಮುಖ್ಯ ಇದೆ ಇಲ್ಲಿ. ಒಂದು ಹೋಮಿಯೋಪತಿ ಫ್ರೀ ಟ್ರೀಟ್ಮೆಂಟ್ ಡಾಕ್ಟರ್ MC ಮನೋಹರ ಅನ್ನೋರು ಒನ್ ಆಫ್ ದ ಟ್ರಸ್ಟಿ ನಮ್ ಜೊತೆ ಕೈ ಜೋಡಿಸಿ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮ್ಗೆ ಸೊಸೈಟಿ ಬೇಕಾಗಿರೋದು ಅಂದ್ರೆ ನಮ್ದು ಆಬ್ಜೆಕ್ಟಿವ್ ಬಂದು ಈ ಮಕ್ಕಳದು ಒಂದು ಇಂಡಿಪೆಂಡೆಂಟ್ ಲಿವಿಂಗ್, ಒಂದು ಸೋಷಿಯಲ್ ಲಿವಿಂಗ್, ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಇದು 3 ನಾವು ಮಾಡಿಸ್ಬೇಕು ಮಕ್ಕಳಿಗೆ ಅಂತ ನಾವೇನ್ ಅನ್ಕೊಂಡಿದೀವಿ. ಏರಿಯಾ ವೈಸ್ ನೆಟ್ವರ್ಕ್ ಕ್ರಿಯೇಟ್ ಮಾಡಿ, ಸೊ ಇಡೀ ಏರಿಯಾದಲ್ಲಿ ಎಷ್ಟು ಈ ತರ ಫ್ಯಾಮಿಲೀಸ್ ಇದೆ ಅವ್ರನ್ನೆಲ್ಲ ನಾವು ಒಂದು ಸೆನ್ಸಸ್ ಮಾಡಿ ಆ ಫ್ಯಾಮಿಲೀಸ್ನೆಲ್ಲಾನು ಒಂದು ಗ್ರೂಪ್ ಮಾಡೋದು. ಆ ಗ್ರೂಪ್ ವೈಸ್ ವಾರಕ್ಕೊಂದ್ 2 ಸರಿ ಅವ್ರನ್ನೆಲ್ಲ ಮೀಟ್ ಮಾಡಿಸೋದು. ಅವ್ರವ್ರು ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿ ಹೆಲ್ಪ್ ಆಗ್ತಾರೆ ಅಂತ. ಇವಾಗ ಮೆಡಿಕಲ್ ಎಮರ್ಜೆನ್ಸಿ ಬಂತು, ಈ ಮಗಳನ್ನ ಬಿಟ್ಟು ಹೋಗಕ್ಕಾಗಲ್ಲ, ಕರ್ಕೊಂಡು ಹೋಗಕ್ಕಾಗಲ್ಲ. ಸೊ ಅವಾಗ ಅಕ್ಕಪಕ್ಕದವ್ರ ಮನೆಯವ್ರು ಎಷ್ಟೇ ಸಪೋರ್ಟಿವ್ ಇದ್ರು ಈ ತರ ಮಕ್ಕಳನ್ನ ಹ್ಯಾಂಡಲ್ ಮಾಡಕ್ ಬರೋರು ಈ ತರ ಇರುವಂತ ಪೇರೆಂಟ್ಸ್ ಏನೇ. ಸೊ ಆ ನೆಟ್ವರ್ಕ್ ಥ್ರೂ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರು ಬರ್ತಾರೆ, ನೀವು ಒಂದ್ ಅರ್ಧ ಗಂಟೆ ನೋಡ್ಕೊಳ್ಳಿ, ನಾವು ಹಾಸ್ಪಿಟಲ್ ಹೋಗಿ ಬರ್ತೀವಿ ಅಂದ್ರೆ ಎಲ್ಲಾ ಸಮಯದಲ್ಲೂ ಆ ತರ ಪೇರೆಂಟ್ಸ್ ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡಕ್ ಸಾಧ್ಯ. ನಾರ್ಮಲ್ ಜನರಲ್ ಆಗಿರೋರ್ಗು ಒಂದು ಸುಮ್ನೆ ಈ ತರ ಮಕ್ಕಳು ನೋಡಿದ್ರೆ ಹೆದರ್ಕೋತಾರೆ, ಅಯ್ಯೋ ಇಲ್ಲಪ್ಪ ಈ ತರ ನಂಗ್ ನೋಡ್ಕೊಳಕ್ ಆಗಲ್ಲ, ಈ ತರ ಎಲ್ಲ ಹೇಳೋರೆ ತುಂಬಾ ಜನ. ಸಪೋರ್ಟ್ ಯಾರು ಮಾಡಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಹೊರತು ನಾವು ಪರ್ಸನಲ್ ಆಗಿ ಸಪೋರ್ಟ್ ಮಾಡಿರೋರು ನೋಡಿರೋ ತುಂಬಾ ಕಡಿಮೆ. ಇದೇ ತರ ಮಕ್ಳಿರೋರಾದ್ರೆ ಹೆಲ್ಪ್ ಆಗುತ್ತೆ ಅಂತ. ಸೊ ಏರಿಯಾ ವೈಸ್ ನೆಟ್ವರ್ಕ್ ಕ್ರಿಯೇಟ್ ಮಾಡಕ್ಕೆ ನಿಮಗೆ ಯಾರು ಗೊತ್ತಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಇದ್ರೆ, ನಿಮ್ಮ ಮನೆಯಲ್ಲೋ ನಿಮ್ ರಿಲೇಟಿವ್ ಅಲ್ಲೋ ಆತರ ಮಕ್ಕಳು ಯಾರು ಇದ್ರೆ ನಮ್ಗೆ ಅವ್ರದ್ದು ಡೇಟಾ ಕೊಡಿ. ಅಂದ್ರೆ ಅವ್ರದ್ದು ಫೋನ್ ನಂಬರ್ ಇರ್ಬೋದು ಅಥವಾ ಅವ್ರ ಅಡ್ರೆಸ್ ಇರ್ಬೋದು ಕೊಟ್ರೆ ಅವ್ರನ್ನೆಲ್ಲ ಸೇರಿ ಪ್ರತಿ ಏರಿಯಾದಲ್ಲೂ ಈ ತರ ನೆಟ್ವರ್ಕ್ ಕ್ರಿಯೇಟ್ ಮಾಡ್ಬೇಕು ಅಂತ ಇದೀವಿ. ಅದು ಒಂದು. ನೆಕ್ಸ್ಟ್ ಇವ್ರಿಗೆ ಇಂಡಿಪೆಂಡೆಂಟ್ ಲಿವಿಂಗ್ ಕಲಿಸಬೇಕು ಅಂತ ನಾವಿವಾಗ ಟ್ರೈನಿಂಗ್ ಸೆಂಟರ್ ಮಾಡೋ ಇಚ್ಛೆ ಇದೆ. ಸೊ ಒಂದು ಸೆಂಟರ್ ತರ ಮಾಡ್ಕೊಂಡು ಈ ಮಕ್ಕಳನ್ನ ವಾರಕ್ಕೆ ಒಂದಿನ ಕರ್ಕೊಂಡ್ಬಂದು ಅಲ್ಲಿ ಬಿಡೋದು. ಪ್ರತಿಯೊಂದೂ ಪೇರೆಂಟ್ಸ್ ಕೆಲೆ ಮಾಡಿಸ್ಕೊಳ್ಳೋ ಅಂತ ಬಹಳ ಮಕ್ಳಿದ್ದಾರೆ. ಸೊ ಅಯ್ಯೋ ಇಲ್ಲ ಪೇಸ್ಟ್ ನುಂಗ್ ಬಿಡ್ತಾರೆ, ಅಯ್ಯೋ ಇಲ್ಲ ತುಂಬಾ ಹೊತ್ತು ಮಾಡ್ತಾರೆ, ನೀರ್ ಖರ್ಚು ಮಾಡ್ತಾರೆ, ಈ ತರ ಕಾರಣಗಳು ಕೊಟ್ಕೊಂಡು ಪೇರೆಂಟ್ ಅವ್ರನ್ನ ಬಿಡ್ತಾನೆ ಇಲ್ಲ ಇಂಡಿಪೆಂಡೆಂಟ್ ಆಗಿ ಅವರೇ ಬೆಳೆಯಕ್ಕೆ. ಮಕ್ಕಳು ತಪ್ಪು ಮಾಡೋದು ಸಹಜ. ಇವ್ರು 3 ವರ್ಷದಲ್ಲಿ ಮಾಡೋದನ್ನ ಇವ್ರು 30 ವರ್ಷದಲ್ಲಿ ಮಾಡೋದನ್ನ ತಪ್ಪು ಅಂತ ನಾವ್ ಅನ್ಕೋತೀವಲ್ಲ, ಹಂಗ ಅನ್ಕೊಳ್ಳದೆ ತಪ್ಪು ಮಾಡಿದ್ರೇನೆ ಕಲಿಯಕ್ ಸಾಧ್ಯ. ಜೊತೆಗೆ ರಿಪೀಟೆಡ್ ಆಗಿ ಹೇಳ್ಕೊಟ್ರೆ ಕಲಿಯಕ್ ಸಾಧ್ಯ. ಇವತ್ತು ನಮ್ ಕ್ಯಾಂಪ್ಗೊಬ್ರು ಬಂದಿರೋ 40 ವರ್ಷದ ಮಗು ಕೂಡ ಅವ್ರ ಅಪ್ಪ ಅಮ್ಮನ ಜೊತೆನೆ ಮಲ್ಕೊಳ್ಳೋದು. ಇವತ್ತು ನಾ ಒಬ್ನೇ ಇರಕ್ ಭಯ ಆಗಲ್ಲ ಅವ್ರಿಗೆ ಅಂತ ಅವ್ರಿಗೆ ನಾವು ಒಂದು ಸೆಂಟರ್ ತರ ಮಾಡ್ಕೊಂಡು ಸ್ಪೆಷಲ್ ಎಜುಕೇಶನಿಸ್ಟ್ ಮತ್ತೆ ಹೆಲ್ಪರ್ ನ ಅಲ್ಲೇ ಇಟ್ಟು ಆ ಮಕ್ಕಳನ್ನೇ 1 ನೈಟ್ ಅಟ್ ಲೀಸ್ಟ್ ಅದೇ ತರ ಮಕ್ಕಳನ್ನೆಲ್ಲ ಇಟ್ಕೊಂಡು ಅವರೇ ಹೇಳ್ಬೇಕು, ಅವರೇ ಹಲ್ಲುಜ್ಬೇಕು, ಹಾಸಿಗೆ ಮುಡ್ಸಿಡೋದಿರ್ಬೋದು, ಬೆಡ್ಶೀಟ್ ಮುಡ್ಸಿಡೋದಿರ್ಬೋದು, ಆ ತರ ಅವ್ರದೇ ದಿನಚರಿ ತಯಾರು ಮಾಡೋದು ಅಂತ. ಅದು ಒಂದು. ಸೆಕೆಂಡ್, ಇದ್ರ ಜೊತೆಗೆ ಅವ್ರಿಗೆ ಬೇಸಿಕ್ ಕುಕಿಂಗ್ ಅಂದ್ರೆ ಅವ್ರು ಕಾಫಿ ಮಾಡ್ಕೊಳ್ಳೋದಿರ್ಬೋದು, ಹಾಲು ಕಾಯಿಸ್ಕೊಳ್ಳೋದಿರ್ಬೋದು, ಸಾರ್ ಮಾಡಿಟ್ಟಿರೋದನ್ನ ರೀಹೀಟ್ ಮಾಡ್ಕೊಳ್ಳೋದಿರ್ಬೋದು, ಬೇಸಿಕ್ ಬೇಕಾಗಿರೋದು ರೈಸ್, ಅನ್ನ ಕುಕ್ ಮಾಡ್ಕೊಳ್ಳೋದು, ಉಪ್ಪಿಟ್ಟು ಮಾಡ್ಕೊಳ್ಳೋ ಅಂತಷ್ಟು ಮಾಡೋಷ್ಟು ಟ್ರೈನಿಂಗ್. ಅಂದ್ರೆ ನಾವ್ ಹೇಳೋ ಸುಲಭ ಅಲ್ಲ. ನಮ್ ನಾರ್ಮಲ್ ಮಕ್ಳಿಗಾದ್ರೆ ನಾವು ಒಂದಿನದಲ್ಲಿ ಹೇಳ್ಕೊಡ್ತೀವಿ, ಅರ್ಧ ದಿನ ಸಾಕು. ಈ ಮಕ್ಳಿಗೆ ಮೇ ಬಿ 1 ತಿಂಗಳೆಲ್ಲ ಮಾಡಿಸ್ಬೇಕಾಗತ್ತೆ ಅನ್ಸುತ್ತೆ. ಯಾಕಂದ್ರೆ ಯಾರೂನು ಚಾಕು ಕೊಟ್ಟಕ್ ಭಯ, ಕಟ್ ಮಾಡ್ಸಕ್ಕೆ ಅದಕ್ ಭಯ ಆಗತ್ತೆ, ಇಲ್ಲ ಕುಕಿಂಗ್ಗೆ ನಾವು ಗ್ಯಾಸ್ ಮುಂದೆ ಕಳ್ಸಕ್ ಭಯ ಆಗತ್ತೆ. ಈ ತರಾನೇ ಅನ್ಕೊಂಡು ನಾನು
ನೋಡಿರೋದು ಇದುವರೆಗೂ ಯಾರೇ ಪೇರೆಂಟ್ ಏನು ಕಲ್ಸಿಲ್ಲ ಮಕ್ಕಳಿಗೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಅಂದ ತಕ್ಷಣ ಅವನು ಸಪರೇಟ್ ಆಗಿ ಕೂಡಿಸ್ಬಿಡ್ತಾರೆ, ನಿಂಗೆ ತಟ್ಟೆಗೆ ಹಾಕೊಡ್ತೀನಿ, ಇಲ್ಲ ಚೆಲ್ತಾಳೆ ಅನ್ಬಿಟ್ಟು ಅವರೇ ತಿನ್ಸೋ ತನಕನೂ ಎಲ್ಲರೂ ಮಾಡ್ತಾರೆ. ಅಂದ್ರೆ ಸಿವಿಯರ್ ಅಂಡ್ ಪ್ರೊಫೌಂಡ್ ಇರೋರ್ಗೆ ನಾವು ಮಾಡ್ಬೇಕಾಗತ್ತೆ, ಬಟ್ ಮೈಲ್ಡ್ ಮಾಡರೇಟ್ ಇರೋರ್ಗೆ ನಾವು ಟ್ರೈನ್ ಮಾಡ್ಬೋದು. ಮೇನ್ ಸ್ಟ್ರೀಮ್ ಗೆ ನಾವು ತರಬಹುದು. ಅಷ್ಟು ಕಲ್ದಿರೋ ಅವ್ರದವ್ರು ನೋಡ್ಕೊಳ್ಳೋ ತರ ಜೀವನ. ಈಗ ಅವ್ರಿಗೆ ವಯಸ್ಸಾಗ್ತಿದೆ, ಅಪ್ಪ ಅಮ್ಮಂಗ್ ವಯಸ್ಸಾಗತ್ತೆ, ಆಮೇಲೆ ಅವ್ರು ಇರ್ಲೇಬೇಕಲ್ಲ. ಸೊ ಹಂಗೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಇಂಡಿಪೆಂಡೆಂಟ್ ಲಿವಿಂಗ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದೊಂದಿದೆ. ಮತ್ತೆ ಕಮ್ಯುನಿಟಿ ಲಿವಿಂಗ್ ಬೇರೆಯವ್ರ ಜೊತೆನೂ ಬೆರೆತ್ಕೊಂಡಿರ್ಬೇಕು ಅಂತ. ಸೊ ಆ ತರ ನಾವು ವಾರಕ್ಕೊಂದ್ಸರಿ ಹಂಗೆ ಇವಾಗ ಪಬ್ಲಿಕ್ ಪ್ಲೇಸಸ್ ಕರ್ಕೊಂಡು ಹೋಗೋದು, ಪೋಸ್ಟ್ ಆಫೀಸ್ ಇರ್ಬೋದು ಅಥವಾ ಮಾಲ್ಗಳಿಗಿರ್ಬೋದು, ಪಾರ್ಕ್ಗಳಿಗಿರ್ಬೋದು, ಅಥವಾ ರೆಸ್ಟೋರೆಂಟ್. ನಿಮ್ಗೆಲ್ಲೂ ಯಾವ ರೆಸ್ಟೋರೆಂಟ್ ಅಲ್ಲೂ ಈ ತರ ಮಕ್ಳನ್ನ ಯಾರು ಕರ್ಕೊಂಡ್ಬಂದು ಫ್ಯಾಮಿಲಿ ಜೊತೆ ಕೂರ್ಸ್ಕೊಂಡು ಊಟ ಮಾಡೋದು ನಮ್ಗೆಲ್ಲೂ ಕಾಣಿಸಲ್ಲ. ಯಾಕಂದ್ರೆ ಭಯ ಅವ್ರಿಗೆ ಕರ್ಕೊಂಬರಕ್ಕೆ, ಅವನೇನೋ ಮಾಡ್ಬೋದು, ಚೆಲ್ಬೋದು, ಅಲ್ಲಿ ಗಲಾಟೆ ಮಾಡ್ಬೋದು, ಮೂಡ್ ಹಾಳಾಗತ್ತೆ, ಇದು ಹಾಳಾಗತ್ತೆ, ಏನೋ ಅಂತಾರೋ ಆ ತರ ಇನಿಬಿಷನ್ಸ್ ತುಂಬಾ ಇದೆ. ಸೊ ಹಂಗಾಗಿ ನಾವಿಲ್ದರೆ ಟ್ರೈ ಮಾಡ್ಬೋದು. ಅಂದ್ರೆ ಇಡೀ ಒಂದು ಹೋಟೆಲ್ನೇ ಒಂದ್ ದಿನ ಲಂಚ್ಗೆ ನಾವು ಬಿಡಿಸ್ಕೊಂಡು ಈ ತರ ಮಕ್ಳು ಪೇರೆಂಟ್ಸ್ ನೇ ಕರ್ಕೊಂಡ್ಬಂದು, ಈ ಮಕ್ಳನ್ನೇ ಕರ್ಕೊಂಡ್ಬಂದು ಈ ತರ ಎಲ್ಲ ಟ್ರೈನಿಂಗ್ಸ್ ಇದೆಲ್ಲಾನು ನಾವು ಆಬ್ಜೆಕ್ಟಿವ್ಸ್ ಅಲ್ಲಿ ಹಾಕೊಂಡಿದೀವಿ. ಒನ್ ಬೈ ಒನ್ ಮಾಡೋಣ ಅಂತ. ಜನ ಕೈ ಜೋಡಿಸ್ಬೇಕು. ಈ ತರ ಒಂದ್ ಮಗು ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಇಬ್ರು ನೋಡ್ಕೊಳಕ್ ಬೇಕು ನಮ್ಗೆ ಆ ಮಕ್ಳನ್ನ. ಯಾಕಂದ್ರೆ ಇವ್ರು ದೊಡ್ಡವ್ರು ಆಗ್ತಿರ್ತಾರೆ, ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ, ಓಡ್ ಹೋಗ್ತಾರೆ, ಹಿಡ್ಕೊಳ್ಳೋದಿರ್ಬೋದು, ಅವ್ರು ಹೊಡಿತಾರೆ, ಏನಾರು ಮಾಡ್ಬೋದು, ಹೇಳಕ್ಕಾಗಲ್ಲ. ಜೊತೆಗಿದ್ರೆ ನಮಗ್ ಸಪೋರ್ಟ್. ಆ ತರ ಸಪೋರ್ಟ್ಗೂ ನಮ್ಗೆ ಮುಂದೆ ಬಂದ್ರೆ ಜನ ನಮ್ಗೆ ಬೇಕಾಗತ್ತೆ. ನೆಕ್ಸ್ಟ್ ಬಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ ಈ ತರ ವೊಕೇಶನಲ್ ಟ್ರೈನಿಂಗ್. ಅಂದ್ರೆ ಪ್ರತಿ ಮಗುದು ಅವ್ರದೇ ಆದ ಒಂದು ಸ್ಕಿಲ್ ಇರುತ್ತೆ. ನಾವಿಲ್ಲಿ ಕ್ಲಾಸ್ ರೂಮ್ ತರ 30 ಜನ ಮಕ್ಳು ಕೂರಿಸಿ ಪಾಠ ಹೇಳ್ಕೊಡೋ ತರ ಟ್ರೈನಿಂಗ್ ಕೊಡಕ್ ಆಗಲ್ಲ ಅವ್ರಿಗೆ. ಬೇಸಿಕ್ ಆಗಂದ್ರೆ ಹೂಬತ್ತಿ ಮಾಡೋದ್ರಿಂದ ಹಿಡಿದು ಇವಾಗ ಯಾವ್ದಕ್ಕೆ ತುಂಬಾ ಬಿಸ್ನೆಸ್ ಸಿಗುತ್ತೆ ನಮ್ಗೆ, ಆ ತರದನ್ನ ಮಕ್ಳಿಗೆಲೆ ಮಾಡಿಸಿ ಪೇರೆಂಟ್ಸು ಕೂತ್ಕೊಂಡ್ ಮಾಡ್ಬೇಕು. ಹೇಗಿದ್ರು ಈ ತರ ಮಕ್ಳು ಹುಟ್ಟಿದ ತಕ್ಷಣ ಒಂದ್ ಪೇರೆಂಟ್ ಸ್ಯಾಕ್ರಿಫೈಸ್ ಮಾಡಿ ಎಲ್ಲ ಅವ್ರ ಜೊತೆ ಇದ್ದೇ ಇರ್ತಾರೆ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅವ್ರಿಗೂ ಬೇಕಾಗಿರುತ್ತೆ, ಒಂದು ಮೆಡಿಸನ್ಗೋ ಏನಕ್ಕೂ ಒಂದು ಸಹಾಯ ಆಗತ್ತೆ ಅಂತ. ಸೊ ಈ ತರ ವೊಕೇಶನಲ್ ಟ್ರೈನಿಂಗ್ ಇವತ್ತಿನ ನೀಡ್ ಏನಿದೆ ಅದನ್ನ ನೋಡ್ಕೊಂಡು ಸೂಪರ್ ಮಾರ್ಕೆಟ್ಸ್ ನ ಅಪ್ರೋಚ್ ಮಾಡಿ ಈ ತರ ಯಾರು 2-3 ಮಕ್ಳು ಮನೆಗೆ ಚಿಕ್ಕ ಚಿಕ್ಕ ವೇಯಿಂಗ್ ಮಿಷನ್ಸ್ ಕೊಡೋದು. ಈ ಮಕ್ಳು ಇವ್ರು 1% ಮೋಸ ಮಾಡಲ್ಲ, ಅಕ್ಯುರೇಸಿ 100% ಇರುತ್ತೆ. ಇವ್ರು ಒಂದು ಕಾಳು ಬೇಕಾದ್ರೆ ಅಕ್ಕಿನೂ ತೆಗೆದು ಹಾಕ್ತಾರೆ, ಅಷ್ಟು ಜಾಸ್ತಿ ಆಯ್ತು ಅಂದ್ರೆ ಆ ತರ ಮಕ್ಳು. ಸೊ ನಂಬ್ಕೊಂಡು ಅವರು ಪ್ಯಾಕ್ ಮಾಡಿ ಸೀಲ್ ಮಾಡೋದು. ಈ 2 ಮಿಷನ್ ನಾವು ಪ್ರೊವೈಡ್ ಮಾಡಿದ್ರೆ ಅವ್ರದೊಂದು ಲಿವಿಂಗ್ ಆಯ್ತು. ಇವ್ರಿಗೆ ಮೆಕ್ಯಾನಿಕಲ್ ಜಾಬ್ ಈಸಿ, ಮಕ್ಕಳಿಗೆ ಮೊನೋಟೋನಸ್ ಒಂದೇ ಮಾಡೋದು, ಅದು ಇದು ಯೋಚನೆ ಮಾಡು ಅಂದ್ರೆ ಕಷ್ಟ ಅವ್ರಿಗೆ. ಇವಾಗ ನಾವು ಕೇವಲಿನಿಂದ ಏನ್ ಮಾಡ್ತೀವಿ, ನಾವು ಇನ್ವೆಸ್ಟ್ ಮಾಡ್ತೀವಿ, ಅವ್ರಿಗೆ ಮಿಷನ್ ತಂದು ಕೊಡ್ತೀವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಸೂಪರ್ ಮಾರ್ಕೆಟ್ ಟೈ ಅಪ್ ಮಾಡ್ಬಿಟ್ಟು ಅವ್ರು ತಂದು ಹಾಕ್ಬೇಕು, ಇವ್ರು ಮಾಡಿದನ್ ತಗೊಂಡು ಹೋಗ್ಬೇಕು. ಸೊ ಅವ್ರ ಪೇಮೆಂಟ್ ಅವ್ರಿಗೆ ಹೋಗುತ್ತೆ. ನಮ್ದು ಇನ್ವಾಲ್ವ್ಮೆಂಟ್ ಅಷ್ಟು ಮಟ್ಟಕ್ಕೆ ಇರುತ್ತೆ. ಐಡಿಯಾಸ್ ಕೊಟ್ಟರು ಒಳ್ಳೇದು ನಮ್ಗೆ. ಬ್ಲಾಕ್ ಪ್ರಿಂಟ್ಸ್, ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡೋದು, ಆ ತರದ್ದು ಎಲ್ಲ ಚಿಕ್ಕದು ಹ್ಯಾಂಡಿ ಮಿಷನ್ಸ್ ಇರುತ್ತೆ. ಇವಾಗ ಈ ತರ ಒಂದೊಂದು ಮನೆಗೆ ಅವ್ರಿಗೆ ಏನ್ ಮಾಡಕ್ ಇಂಟ್ರೆಸ್ಟ್ ತೋರಿಸ್ತಾರೆ ಮಕ್ಕಳು, ಮತ್ತೆ ಪೇರೆಂಟ್ಸು ಮಾಡ್ಬೇಕಲ್ಲ ಜೊತೆಗೆ. ಆ ಮಕ್ಳ ಮೇಲೆ ಎಲ್ಲ ಬಿಡೋದು ಕಷ್ಟ ಆಗುತ್ತೆ. ಆರ್ಟಿಫಿಷಿಯಲ್ ಜ್ಯುವೆಲರಿ ಮಾಡಿಸ್ಬೋದು, ಈ ತರದೆಲ್ಲ ಮಾಡಿಸೋದು ಒಂದು ಐಡಿಯಾ ಎಲ್ಲ ಇದೆ. ಈಗ ನಿಮ್ಮ ಸಂಸ್ಥೆಯ ಸೇವೆಗಳನ್ನ ಕೇಳುಗರು ಯಾರಾದರೂ ಉಪಯೋಗಿಸ್ಕೊಳ್ಬೇಕು ಅಂತ ಸಂದರ್ಭ ಬಂದಲ್ಲಿ ನಿಮ್ಮ ಫೋನ್ ಸಂಖ್ಯೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಬಹುದಾ? 9886457987. ಮತ್ತೊಮ್ಮೆ ನಿಧಾನಕ್ಕೆ 9886457987. ಮತ್ತೊಮ್ಮೆ ನಿಧಾನಕ್ಕೆ 9886457987. ಈ ನಂಬರ್ಗೆ ಕರೆ ಮಾಡಬಹುದು. ಅಥವಾ ಕೇವಲಿನ್ ಚಾರಿಟಬಲ್ ಟ್ರಸ್ಟ್ @gmail.com ಅಂತಿದೆ. KEVALINCHARITABLE ಕೇವಲಿನ್ ಚಾರಿಟಬಲ್ ಟ್ರಸ್ಟ್ @gmail.com. ಮತ್ತೆ ಇದೇ ಸೇಮ್ ಸ್ಪೆಲ್ಲಿಂಗ್ ಅಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಐಡಿನೂ ಇದೆ. ಒಂದು ಟೇಕ್ ಹೋಮ್ ಮೆಸೇಜ್ ಏನ್ ಹೇಳ್ತೀರಾ? ನನ್ನ ಇಷ್ಟು ವರ್ಷದ ಇದರಲ್ಲಿ ನಾವು ತಿಳ್ಕೊಂಡಿರೋದು ಒಂದು, ದೇ ಆರ್ ವೆರಿ ಸಿನ್ಸಿಯರ್, ದೇ ಆರ್ ವೆರಿ ಆನೆಸ್ಟ್. ಅವ್ರಿಗೆ ಸುಳ್ಳು ಹೇಳಕ್ ಬರಲ್ಲ. ಮತ್ತೆ ಅವ್ರು ಏನ್ ಫೀಲಿಂಗ್ಸ್ ಇದೆ ಎಕ್ಸ್ಪ್ರೆಸ್ ಮಾಡಕ್ಕೆ ಅವ್ರಿಗೆ ಗೊತ್ತಿಲ್ಲ. ನಮ್ಗೆ ಹೇಳ್ಕೊಟ್ಟಿರ್ತಾರಲ್ಲ, ಕೋಪ ಬಂದಾಗ ಹಿಂಗ್ ಮಾಡು, ಖುಷಿಯಾದಾಗ ನಗ್ತೀವಿ, ಆ ಎಕ್ಸ್ಪ್ರೆಷನ್ಸ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಅಂಡ್ ಯಾರು ಬೇಕೋ ಅವ್ರನ್ನ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಅಂದ್ರೆ ಆ ಮಕ್ಕಳು ಅಷ್ಟು ಆನೆಸ್ಟ್ ಆಗಿರ್ತಾರೆ. ದೇ ಆರ್ ಆಲ್ ವೆರಿ ಪ್ಯೂರ್ ಸೋಲ್ಸ್. ಸೊ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ನೀವೆಲ್ಲ ಮುಂದೆ ಬಂದು ನಮ್ ಜೊತೆ ಕೈ ಜೋಡಿಸಿದ್ರೆ ನಾವೆಲ್ಲರೂ ಆ ಮಕ್ಕಳಿಗೆ ಒಂದು ಬೆಟರ್ ವರ್ಲ್ಡ್ ನ, ಒಂದು ಬೆಟರ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಾವು ಹೇಳ್ದಂಗೆ ತನು ಮನ ಧನ ಯಾವ ರೀತಿನಲ್ಲಾರು ನಮ್ ಜೊತೆ ಕೈ ಜೋಡಿಸಬಹುದು. ಕೇವಲಿನ್ ಚಾರಿಟಬಲ್ ಟ್ರಸ್ಟ್ ಇಸ್ ಓಪನ್ ಫಾರ್ ಎನಿ ಸಚ್ ಥಿಂಗ್. ನೆಸೆಸಿಟಿ ಇದೆ ನಮ್ಮನ್ನ ಅಪ್ರೋಚ್ ಮಾಡಬಹುದು. ನೀವು ನಮ್ ಜೊತೆ ಕೈ ಜೋಡಿಸಿ ಸಹಾಯ ಮಾಡ್ತೀವಿ ಅಂದ್ರೂ ಖಂಡಿತವಾಗ್ಲೂ ಅಪ್ರೋಚ್ ಮಾಡಬಹುದು.
ಮಹತ್ತರವಾದ ಪ್ಲಾನ್ಗಳನ್ನ ಇಟ್ಕೊಂಡಿದ್ದೀರಾ. ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗ್ಲಿ ಅಂತ ನಾನು ಹಾರೈಸ್ತೀನಿ. ಕೇಳಿಗುರೆ, ಬೆಳವಣಿಗೆಯ ಅಸಾಮರ್ಥ್ಯ, ಅದರ ಲಕ್ಷಣಗಳು ಹಾಗೂ ಅದರ ನಿರ್ವಹಣೆ ಕುರಿತು ಬಹಳ ಉತ್ತಮವಾಗಿ ಸೀಮಂತಿನಿ ಬಿ ಶರ್ಮಾ ಅವರು ತಿಳಿಸಿಕೊಟ್ಟಿರ್ತಾರೆ. ನಿಮ್ಮ ಸುತ್ತಮುತ್ತ ಈ ಬಗೆಯ ವಿಚಾರವನ್ನ ಗಮನಿಸಿದಾಗ ದಯಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದಗಳು. ಇದುವರೆಗೆ ವಿಶೇಷ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಹಾಗೂ ಸಮಾಜದ ಪಾತ್ರ ಈ ಕುರಿತು ಮಾತನಾಡಿದವರು ಸಮಾಜ ಸೇವಕರು ಹಾಗೂ ಕೆವಲಿನ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾ ಸೀಮಂತಿನಿ ಬಿ ಶರ್ಮಾ. ಇವರೊಂದಿಗೆ ಭಾಗವಹಿಸಿದ್ದವರು ಡಾ ಕುಲ್ದೀಪ್ ಎನ್. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.